ತಂದೆಯ ಸಾವಿನ ದುಃಖದ ನಡುವೆಯೂ ಕೂಡ ಪರೀಕ್ಷೆಗೆ ಹಾಜರಾಗಿದ್ದಾರೆ ಶಿವಳ್ಳಿ ಅವರ ಪುತ್ರಿ ಕುರಿತಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ತಂದೆಯ ಸಾವಿನ ದುಃಖದ ನಡುವೆಯೂ ಕೂಡ ಶಿವಳ್ಳಿ ಅವರ ಪುತ್ರಿ ರೂಪಾ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯೋದಕ್ಕೆ ಹೋಗಿದ್ದಾರೆ. ಇದು ನಿಜವಾಗ್ಲೂ ಸಾಕಷ್ಟು ಕಷ್ಟಕರವಾದಂತಹ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ತಂದೆಯನ್ನ ಕಳೆದುಕೊಂಡಂತಹ ಸುಪುತ್ರಿ ಆ ದುಃಖದಲ್ಲೂ ಕೂಡ ಪರೀಕ್ಷೆ ಬರಲೇಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗಾಗಿ ಶಿವಳ್ಳಿ ಅವರ ಪುತ್ರಿ ರೂಪಾ ತಮ್ಮ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಯಾಕಂದ್ರೆ ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳ ಭವಿಷ್ಯದ ಅತ್ಯಂತ ಪ್ರಮುಖ ಘಟ್ಟವಾಗುತ್ತೆ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬಿಡುವಂತ ಸಂದರ್ಭದಲ್ಲೂ ಇಲ್ಲ. ಅಟ್ ದಿ ಸೇಮ್ ಟೈಮ್ ತಂದೆನ ಕಳೆದುಕೊಂಡಂತ ಸುಪುತ್ರಿಯ ಹೆಣ್ಣು ಮಗು ತಂದೆನ ಕಳೆದುಕೊಂಡಂತ ದುಃಖದಲ್ಲೇ ಪರೀಕ್ಷೆನ ಬರೆಯೋದಕ್ಕೆ ಹಾಜರಾಗಿದೆ. ರೂಪಾ ಎಸ್ಎಸ್ಎಲ್ಸಿ ಪರೀಕ್ಷೆನ ಬರೆಯೋದಕ್ಕೆ ಹೋದ ಶಿವಳ್ಳಿ ಅವರ ಪುತ್ರಿ. ಶಿವಳ್ಳಿ ಅವರ ಅಗಲಿಕೆಗೆ ಇಡೀ ಜಿಲ್ಲೆಯೇ ಕಣ್ಣೀರ ಕಂಬನಿಯನ್ನ ಸುರಿಸಿ ಆ ಮೂಲಕ ವಿದಾಯ ಹೇಳ್ತಾ ಇದೆ. ದುಃಖ ತಪ್ತರಾಗಿದ್ದಾರೆ. ಇನ್ನು ಸುಪುತ್ರಿಗೆ ಎಷ್ಟು ಮಟ್ಟಿಗೆ ದುಃಖ ಆಗಿರ್ಬೋದು ತಂದೆನ ಕಳೆದುಕೊಂಡಂಥದ್ದು ಅಂತ ನಾವು ಊಹಿಸೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ತನ್ನ ತಂದೆಯನ್ನ ಕಳೆದುಕೊಂಡಂತಹ ದುಃಖದ ನಡುವೆಯೇ ಪರೀಕ್ಷೆಯಲ್ಲಿ ಬರೀಲೇಬೇಕಾದಂಥ ಅನಿವಾರ್ಯತೆ ಆ ಹೆಣ್ಣು ಮಗುವಿಗಿದೆ. ಹಾಗಾಗಿ ಎಸ್ಎಲ್ಸಿ ಪರೀಕ್ಷೆಗೆ ದುಃಖದ ನಡುವೆಯೂ ಕೂಡ ಹಾಜರಾಗಿದ್ದಾಳೆ ಶಿವಳ್ಳಿ ಅವರ ಪುತ್ರಿ ರೂಪಾ.